ಕೋಲಾರದಲ್ಲಿ ಅಮಾವಾಸ್ಯೆ ಪೂಜೆ ದುಡ್ಡಿಗಾಗಿ ಭೀಕರ ಮರ್ಡರ್ ಆಗಿದೆ. ಕಾಳಿದೇವಿ ಪೂಜಾರಿಯನ್ನ ರಸ್ತೆಯಲ್ಲೇ ದುಷ್ಕರ್ಮಿಗಳು ಕೊಂದು ಹಾಕಿದ್ದಾರೆ. ಕೋಲಾರದಲ್ಲಿ ಅಮಾವಾಸ್ಯೆ ಪೂಜೆ ದುಡ್ಡಿಗಾಗಿ ಭೀಕರವಾಗಿ ಮರ್ಡರ್ ಮಾಡಿದ್ದಾರೆ. ಕಾಳಿದೇವಿ ಪೂಜಾರಿಯನ್ನ ದುಷ್ಕರ್ಮಿಗಳು ರಸ್ತೆಯಲ್ಲೇ ಕೊಂದು ಹಾಕಿದ್ದಾರೆ. ಮಾಲೂರಿನಲ್ಲಿ ಕಾಳಿದೇವಿ ಪೂಜಾರಿ ಆಂಜಿನಪ್ಪನ ಕೊಲೆಯಾಗಿದೆ. ನಿನ್ನೆ ಅಮಾವಾಸ್ಯೆ ಹಿನ್ನೆಲೆ ದೇಗುಲದಲ್ಲಿ ಪೂಜೆ ನಡೆದಿತ್ತು. ಕಾಳಿಕಾದೇವಿಗೆ ಮಾಟ ಮಂತ್ರ ಪೂಜೆಗಾಗಿ ಜನ ಜಮಾಯಿಸಿದ್ರು. ನಿನ್ನೆ ಸಂಜೆ ಪೂಜೆ ಬಳಿಕ ದೇಗುಲ ಬಾಗಿಲು ಮುಚ್ಚಿ ಹೋಗಿದ್ರು ಆಂಜಿನಪ್ಪ. ಮನೆಗೆ ಹೋಗುವಾಗ ಚಾಕನಹಳ್ಳಿ ಬಳಿ ಪೂಜಾರಿಯ ಭೀಕರ ಕೊಲೆಯಾಗಿದೆ. ಡ್ರಾಪ್ ಕೇಳುವ ನೆಪದಲ್ಲಿ ಬೈಕ್ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಕೋಲಾರದ RL ಜಾಲಪ್ಪ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ. ಆಸ್ಪತ್ರೆ ಬಳಿ ಪತ್ನಿ ಹಾಗೂ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿದೆ. ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ಯಾರನ್ನ ಬೇಕಾದರೂ ಕೊಲೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಕಾಳಿಕಾ ದೇವಿಯ ಪೂಜಾರಿಯನ್ನು ಕೂಡ ಬಿಟ್ಟಿಲ್ಲ. ಈಗ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ, ಪೂಜಾರಿಗಳಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಹೋಗ್ತಾರೆ, ಅಥವಾ ಪೂಜೆ ಮಾಡಿಸಿದ್ದಕ್ಕೆ ಒಂದಿಷ್ಟು ಹಣ ಕಾಣಿಕೆಯ ರೂಪದಲ್ಲಿ ಕೊಟ್ಟು ಹೋಗ್ತಾರೆ ಪೂಜಾರಿಗಳಿಗೆ. ಸೊ ಆ ಪೂಜಾರಿಗಳಿಗೆ ಅದೇ ಹೊಟ್ಟೆಪಾಡಾಗಿರುತ್ತೆ. ಅದನ್ನು ತಗೊಂಡು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಡ್ರಾಪ್ ಕೇಳುವ ನೆಪದಲ್ಲಿ ಇವರೇನೋ ಮೇ ಬಿ ಬೈಕ್ ಮೇಲೋ ಸ್ಕೂಟಿ ಮೇಲೋ ಹೋಗ್ತಾ ಇದ್ರು ಅಂತ ಕಾಣಿಸುತ್ತೆ. ಆಗ ಡ್ರಾಪ್ ಕೇಳೋ ನೆಪದಲ್ಲಿ ನಿಲ್ಲಿಸಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಎಲ್ಲ ಮಾಡ್ತಾರಂತ ಗೊತ್ತಿರಲಿಲ್ಲ. ಅವರಷ್ಟು ಒಳ್ಳೆಯವರು, ಎಲ್ಲದಕ್ಕೂ ಒಳ್ಳೆಯದೇ ಮಾಡಿದ್ರು. ಎಲ್ಲ ಒಳ್ಳೇದು ಮಾಡಿತ್ತು. ಒಂದು ಒಳ್ಳೆಯದು ನಮ್ಮ ಮನೆಯವ್ರನ್ನ ಕಾದಿಲ್ಲ, ಒಳ್ಳೆಯದು ಮಾಡಿಲ್ಲ. ಮಾಡಿರೋ ಒಳ್ಳೇದು ಯಾವುದು ಕಾದಿಲ್ವೇ? ನಾನು ಇದಕ್ಕೆ ಮೇಲೆ ನನ್ನ ಜೀವನ ಹೆಂಗೆ ಸಾಗಿಸೋದು? ಅವ್ರು ಇಲ್ದಿರ ನನ್ನ ಜೀವನ ಏನು? ಚಿಕ್ಕ ವಯಸ್ಸಲ್ಲಿ ಇದೆಯಾ, ನಾನು ಇನ್ನೂ 20 ವರ್ಷ ಆದರೂ ಗಟ್ಟಿಯಾಗಿರ್ತೀನಿ ಅಂತಂದಿದ್ರು. 20 ವರ್ಷ ಬಾಳಿದ್ರೆ ಸಾಕು, ನಾನು ಹಿಮಾಲಯಕ್ಕೆ ಹೋಗ್ತೀನಿ ಅಂತಂದರು. ಅವ್ರಂದ್ರೆ ನಾನು ಹಿಮಾಲಯಕ್ಕೆ ನಾನು ಈ ವಯಸ್ಸಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರೆ ಹೆಂಗೆ? ನಾನು ಇನ್ನು ಸ್ವಲ್ಪ ವಯಸ್ಸಾಗ್ತೀನಿ ಆಮೇಲೆ ಹೋಗಿ ಅಂತಂದ್ಬಿಟ್ಟು, ನಿನಗೆ ಯಾವ ಕಾಲಕ್ಕೂ ಮೋಸ ಮಾಡಲ್ಲ, ನಾನು ಯಾರನ್ನ ಬಿಟ್ರೇನು ನಿನ್ನ ಬಿಡೋಕ್ಕೆ ಹೋಗಲ್ಲ, ನನ್ನ ಜೀವ ನೀನು, ನನ್ನ ಆಸ್ತಿ ನೀನು ಅಂತಂದರು. ಸರ್, ನನ್ನ ಆಸ್ತಿನೇ ಬಿಟ್ಬಿಟ್ಟು ಹೋಗ್ಬಿಟ್ರು. ಅವ್ರ ಆಸ್ತಿ ನಾನೇ, ನನ್ನ ಬಿಟ್ಟರೆ ಹೆಂಗೆ ಹೋದ್ರು ಸರ್? ಗೊತ್ತಿಲ್ಲ. ನಾನು ಬೆಂಗಳೂರಲ್ಲಿದ್ದೆ, ನನಗೇನೂ ಗೊತ್ತಿಲ್ಲ. ಇಲ್ಲಿ ಏನು ನಡೆದ್ರೇನೋ ಅವರು ಈಸಿಯಾಗಿ ಎತ್ಕೊಂಡು ಹೋಗ್ಬಿಡ್ತಾಯಿದ್ರು. ಅವ್ರು ಯಾವುದಕ್ಕೂ ಟೆನ್ಷನ್ ತೊಗೊಳ್ತಾ ಇದ್ದಿಲ್ಲ. ಎಲ್ಲ ಮಾಡ್ತಾರಂತ ಗೊತ್ತಿರಲಿಲ್ಲ. ಅವರಷ್ಟು ಒಳ್ಳೆಯವರು, ಎಲ್ಲದಕ್ಕೂ ಒಳ್ಳೆಯದೇ ಮಾಡಿದ್ರು. ಎಲ್ಲ ಒಳ್ಳೇದು ಮಾಡಿತ್ತು. ಒಂದು ಒಳ್ಳೆಯದು ನಮ್ಮ ಮನೆಯವ್ರನ್ನ. ಸರ್, ನಿನ್ನೆ ನಮ್ಮಪ್ಪ ಅಮಾವಾಸ್ಯೆ ಇತ್ತು. ದೇವಸ್ಥಾನದಲ್ಲಿ ಅವ್ರು ಅರ್ಚಕರವರು, ಅವರಪ್ಪ ಅವ್ರ ತಾತ ಕಾಲದಿಂದನೂ ಅವ್ರು ದೇವ್ರ ಸೇವೆ ಮಾಡ್ತಾಯಿದ್ರು. ಸೇಮ್ ಆ್ಯಸ್ ಇಟ್ ಈಸ್. ಎನ್ನೇನೂ ನನ್ನ ಕೋಲಾರಲ್ಲಿದ್ದೆ. ಇವತ್ತು ಅಮಾವಾಸ್ಯೆ ಇದೆ, ಪೂಜೆ ಮಾಡೋಣ ಬಾ ಅಂದರು. ಓಕೆ, ನಾನು ವೈಫ್ ಇಬ್ಬರು 8 o'clock ಎಲ್ಲ ಹೋದ್ರಿ. 8 o'clock-ಇಂದ 5 o'clock ಪೂಜೆಗಳಿತ್ತು. ಜನ ಇದ್ದರು, ತುಂಬ ಜನ ಅಂದಿದ್ರು, ಮಾತಾಡ್ಕೊಂಡಿದ್ರು, ಊಟ ಮಾಡ್ರು, ಆರಾಮಾಗಿದ್ದರು. ಎಸ್ಟರ್ಡೇ ಈವ್ನಿಂಗ್ 5 o'clock-ಗೆ ಅವರೇ ದೇವಸ್ಥಾನ ಬೀಗ ಎಲ್ಲ ಹಾಕಿದ್ರು. ಆಮೇಲೆ ನಮ್ಮೂರಲ್ಲಿ ಬೂಸ ಅಂಗಡಿ ಇದೆ, ಲಾಕ್ ಮಾಡ್ಕೊಂಡೋಗಿ ಅವ್ರದ್ದು ಸ್ಕೂಟಿ ಇತ್ತು, ನಮ್ಮದು ಕಾರ್ ಇತ್ತು. ಓಕೆನಾ? ಅವರು ಸ್ಕೂಟಿ ಎತ್ಕೊಂಡು ಅವರು ಅಂಗಡಿನ ಅಲ್ಲಿದ್ದರು. ನಾವು ಕಾರ್ ಎತ್ಕೊಂಡು ಹೋಗುವಷ್ಟರಲ್ಲಿ ಅವರು ಅಂಗಡಿನಲ್ಲಿ ಆರಾಮಾಗಿದ್ದರು. ನಾನು ಅವ್ರಿಗೆ ಬಾಯ್ ಹೇಳಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕೋಲಾರ ರಿಪೋರ್ಟರ್ ಕುಮಾರ್. ಯಾವಾಗ ಆಗಿರುವಂಥ ಘಟನೆ, ಹೇಗಾಯಿತು? ಅಂದರೆ ಅಸಲಿಗೆ ದುಡ್ಡಿನ ವಿಚಾರಕ್ಕೆ ಆಗಿರೋದಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ರಾಮ್, ಏನು ಈಗ ನಿನ್ನೆ ಸಂಜೆ ಮಾಲೂರಿನ ಒಂದು ಹುಲ್ಕೂರಿನ ಒಂದು ಬಳಿ ಆದಂತಹ ಒಂದು ಘಟನೆ. ಇದರಲ್ಲಿ ಈಗಾಗಲೇ ಸಹ ಈ ಕಾಳಿಕಾ ದೇವಿ ಒಂದು ಪೂಜೆ ಮಾಡ್ತಾ ಇದ್ದಂತಹ ಒಂದು ಆಂಜಿನಪ್ಪ ಎಂಬುವರು ಬಹುತೇಕವಾಗಿ ನಿನ್ನೆ ಅಮಾವಾಸ್ಯೆ ಪೂಜೆಯನ್ನ ಮುಗಿಸಿದ್ದಾರೆ. ಅಮಾವಾಸ್ಯೆಗೆ ಬಹುತೇಕವಾಗಿ ವಿಶೇಷ ಪೂಜೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಬಹಳಷ್ಟು ಭಕ್ತಾದಿಗಳು ಈ ಒಂದು ದೇವಾಲಯಕ್ಕೆ ಬಂದಿರ್ತಾರೆ. ಈ ಹುಲ್ಕೂರಿನಲ್ಲಿ ಪೂಜೆ ಮಾಡಿ ತನ್ನ ಒಂದು ಬೂಸ ಅಂಗಡಿ ಇರ್ತದೆ, ಬೂಸ ಅಂಗಡಿಗೆ ಹೋಗಿ ಅಲ್ಲಿ ಬಾಕ್ಲ ಹಾಕಿ ಅಲ್ಲಿಂದ 7:30 ಒಂದು ಸಮಯದಲ್ಲಿ, ಸಂಜೆ ರಾತ್ರಿ 7:30 ಸಮಯ ಅಲ್ಲಿಂದ ಮನೆಗೆ ವಾಪಸ್ ಆಗುವಂತ ಸ್ಕೂಟಿಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಆ ವಾಪಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ದಾರಿಯಲ್ಲಿ ಚಾಕನಹಳ್ಳಿ ಎಂಬ ಒಂದು ಗ್ರಾಮದ ಬಳಿ
ಖಾರದ ಪುಡಿ, ಮುಖಕ್ಕೆ ಖಾರದ ಪುಡಿ ಹಾಕಿ ಮೊಚ್ಚಿನಿಂದ ಕೊಚ್ಚಿ ಒಂದು ಕೊಲೆ ಮಾಡಿರ್ತಾರೆ. ಬಹುತೇಕವಾಗಿ ಮೇಲ್ನೋಟಕ್ಕೆ ಇದು ನಿನ್ನೆ ಅಮಾವಾಸ್ಯೆಯಲ್ಲಿ ಬಹುತೇಕ ಹಣ ಸಂಪಾದನೆ ಮಾಡಿರ್ತಾರೆ, ದೇವಸ್ಥಾನದ ಒಂದು ಭಕ್ತಾದಿಗಳಿಂದ ಹಣ ಸಂಪಾದನೆ ಮಾಡಿರ್ತಾರೆ. ಆ ಹಣವನ್ನ ಪಡೆಯುವಂತ ದೃಷ್ಟಿಯಾಗಿ ಯಾರು ದುಷ್ಕರ್ಮಿಗಳು ನಡೆಸಿರುವಂತಹ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಮುಂದಿನ ತನಿಖೆಯಿಂದಲೇ ಸಹ ಏನು ಇಲ್ಲಿ ಯಾವ ರೀತಿ ಆಗಿದೆ, ಹಿಂದೆ ಬೇರೆ ಏನಾದ್ರು ಕಾರಣಗಳಿದೆಯಾ ಅನ್ನೋದು ತಿಳ್ಕೊಬೇಕಾಗಿದೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.